ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್ ಅವ್ರಿಗೆಲ್ಲ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದ ನೋಡಿ ಅವರೆಲ್ಲ ಸಿದ್ದರಾಮಯ್ಯನವರ ಬಣದಲ್ಲಿ ಸೇರ್ಕೊಂಡಿದ್ರು. ಅಲ್ಲ, ಯಾರ್ದು ಕೂಡ ತಪ್ಪಲಿಲ್ಲ. ಮೊದಲ ಹಂತದಲ್ಲಿ ಕೆಲವರನ್ನು ಮಾತ್ರ ಇವತ್ತು ಆಯ್ಕೆ ಮಾಡಲಾಗಿದೆ. ಎರಡನೇ ಹಂತದಲ್ಲಿ ಮತ್ತೆ ಯಾರು ಕೂಡ ಸಚಿವ ಸ್ಥಾನ ಬರ್ಬೋದು. ಏನಾದರೂ ಎಲ್ಲ ನಮ್ಮ ಇಡೀ ಸಚಿವ ಸಂಪುಟ ಸಂಪೂರ್ಣವಾಗಿ ಇವತ್ತು ಆಗಿ ಅದು ಪ್ರತಿನಿಧಿ ಆಗಿ ವಿಸ್ತರಣೆಗೊಂಡು ಇನ್ನು ಯಾರಿಗೂ ಕೂಡ ಚಾನ್ಸ್ ಇಲ್ಲ ಅಂತ ಹೇಳಿದಾಗ ಆವಾಗ ಬೇರೆಯವರಿಗೆಲ್ಲ ಮಾತಾಡ್ಬೋದು. ಒಂದು. ಎರಡನೇದು, ಕೆಲವರು ಬಹುಶಃ ಬರೆದನ್ನು ಪಕ್ಷಕ್ಕಾಗಿ ಓಟ್ ಹಾಕದವರು, ಪಕ್ಷಕ್ಕಾಗಿ ದುಡಿಯೋದವರು ಮತ್ತು ಯಾವಾಗಲೂ ಪಕ್ಷನ ಟೀಕೆ ಮಾಡುವವರು. ಈಗ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಅವ್ರಿಗೆ ಇದು ಕೊಡಿ, ನಮ್ಗೆ ಅದು ಕೊಡಿ, ನಮ್ಗೆ ಇಷ್ಟು ಕೊಡಿ ಅಂತ ಕೇಳ್ತಾರೆ. ಪಕ್ಷದಲ್ಲಿ ಯಾರು ದುಡ್ದಿದ್ದಾರೆ, ಪಕ್ಷದಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ, ಪಕ್ಷಕ್ಕೆ ಯಾರು ಮತ ಹಾಕಿದ್ದಾರೆ, ಅವರು ಮಾತ್ರ ಪಕ್ಷದ ಆಂತರಿಕ ವಿಚಾರ ಬಗ್ಗೆ ಮಾಹಿತಿ ಮತ್ತು ಸಲಹೆ ಕೊಡಲಿಕ್ಕೆ ಅವಕಾಶ ಅಧಿಕಾರ ಇದೆ. ಅವರಿಗೆ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರದಲ್ಲಿ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕದವರು, ದುಡಿಯೋದವರು ಪಕ್ಷದ ಆಂತರಿಕ ವಿಚಾರದಲ್ಲಿ ಅವ್ರಿಗೆ ಮಾತಾಡೋದ ಅವಕಾಶ ಇಲ್ಲ. ಸರ್ಕಾರದಲ್ಲಿ ನಮ್ಮ ಆ ಕೆಲಸ ಆಗಬೇಕು, ಈ ಕೆಲಸ ಆಗಬೇಕು, ಯಾರು ಬೇಕಾದರೂ ಕೇಳಲಿ, ಅದು ನಮ್ಮ ಜವಾಬ್ದಾರಿ ಕೆಲಸ ಮಾಡಿ ಕೊಡುವಂಥದ್ದು. ಪಕ್ಷದಲ್ಲಿ ಯಾರನ್ನು ಮಂತ್ರಿ ಮಾಡಬೇಕು, ಯಾರನ್ನು ಮಾಡಬಾರ್ದು, ಹೇಗೆ ಮಾಡಬೇಕು ಏನಂಥೇಳಿ ಅದು ಪಕ್ಷದ ನಾಯಕರಿದ್ದಾರೆ, ಪಕ್ಷ ಅಧ್ಯಕ್ಷರಿದ್ದಾರೆ, ರಾಜ್ಯಾಧ್ಯಕ್ಷರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಹಿರಿಯ ನಾಯಕರಿದ್ದಾರೆ, ಆಲ್ ಇಂಡಿಯಾದಲ್ಲಿ ಸೆಕ್ರೆಟರಿಗಳಿದ್ದಾರೆ, ಹಿರಿಯ ನಮ್ಮ ರಾಷ್ಟ್ರ ಅಧ್ಯಕ್ಷರಿದ್ದಾರೆ, ಕಾರ್ಯದರ್ಶಿ, ಇವರೆಲ್ಲ ತೀರ್ಮಾನ ಮಾಡ್ತಾರೆ. ನೀವು ಕೆಲಸ ಮಾಡಿದಿರಿ ಅನ್ನೋ ಕಾರಣಕ್ಕಾಗಿ ಉಳ್ಳಾಲ ಜನ ಹೇಳ್ತಿದ್ದಾರೆ ಸರ್, ಅಲ್ಪಸಂಖ್ಯಾತ ಕೋಟಾದಡಿಯಲ್ಲಿ ಯುಟಿ ಖಾದರ್ ಉಪಮುಖ್ಯಮಂತ್ರಿ ಆಗಬೇಕು, ಪ್ರತಿಭಟನೆ ಆಗ್ತಾ ಇದೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಶಾಸಕ ಮಂತ್ರಿ ಯಾರು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಇವತ್ತು ಇವತ್ತು ಮುಖ್ಯಮಂತ್ರಿ ಜೊತೆ ಮೊದಲ ಪಟ್ಟಿಯಲ್ಲೇ ಇವತ್ತು ಪ್ರತಿನಿಧಿ ಸ್ವೀಕಾರ ಸಂದರ್ಭ ಅದೇ ನಮಗೆ ದೊಡ್ಡ ಮಹತ್ವ. ಅಲ್ಲಿ ನಮಗೆ ಡಿಸ್ಟಿಂಗ್ ಪೋಸ್ಟ್ ಅಲ್ಲದೆ ಅದು ಈಕ್ವಲ್ ಟು ದ್ಯಾಟ್ ಪೋಸ್ಟ್ ಇದರಲ್ಲಿ. ಸೊ ಅದರ ಯಾರು ಕೂಡ ಅದರ ಬಗ್ಗೆ ನಾವು ಚರ್ಚೆ ಮಾಡಬಾರ್ದು. ಅದು ಪಕ್ಷ ತೀರ್ಮಾನ ತಗೊಳ್ತದೆ, ಯಾವಾಗ ಯಾರು ಏನಾಗಬೇಕಂತೇಳಿ ಪಾರ್ಟಿ ವಿಲ್ ಡಿಸೈಡ್. ಅದರ ಮೇಲೆ ನಾವೆಲ್ಲ ಇರಬೇಕು. ಸರ್, ಕರ್ನಾಟಕ ರಾಜಕಾರಣ ಇತಿಹಾಸದಲ್ಲಿ 1985ರಿಂದ ಬಂದರೆ ರಾಮಕೃಷ್ಣ ಹೆಗಡೆ ಅವರನ್ನು ಬದಲಿಸಿ SR ಬೊಮ್ಮಾಯಿ ಅವರನ್ನು ಮುಖ್ಯಮಂತ್ರಿ ಬದಲಾವಣೆ ಮಾಡಿದ್ದು, ವೀರೇಂದ್ರ ಪಾಟೀಲ್ ಅವರಿಂದ ಹಿಡಿದು SR ಮೊಯ್ಲಿ ಅವರ ತನಕ ಮುಖ್ಯಮಂತ್ರಿ ಬದಲಾವಣೆ ಮಾಡಿಕೊಂಡಿದ್ದು, ಯಡಿಯೂರಪ್ಪನವರಿಂದ ಹಿಡಿದು ಬಸವರಾಜ ಬೊಮ್ಮಾಯಿ ಅವರನ್ನ ಬದಲಾವಣೆ ಮಾಡಿದ್ದು, ಈ ಹಿಂದೆ ಜಗದೀಶ್ ಶೆಟ್ಟರ್ ಸದಾನಂದ ಗೌಡರನ್ನ ಬದಲಾವಣೆ ಮಾಡಿದ್ದು, ಇದೀಗ ಸಿದ್ದರಾಮಯ್ಯನವರಿಂದ ಹಿಡಿದು ಡಿ ಕೆ ಶಿವಕುಮಾರ್ ಅವರ ಬದಲಾವಣೆ ಆಗಿರೋದು. 1985ರಿಂದ 2023ರ ತನಕ ಯಾವಾಗೆಲ್ಲ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಿದೆಯೋ ಮಾರನೇ ಚುನಾವಣೆಯಲ್ಲಿ ಪಾರ್ಟಿ ಸೋತಿದೆ. ಕಾಂಗ್ರೆಸ್ಗೆ ಭಯ ಇದೆಯಾ ಈಗ? ಖಂಡಿತವಿಲ್ಲ. ಯಾವುದೊಂದು ತಾವು ಯಾವ ಹಂತದಲ್ಲಿ ಹೇಗೆ ಬದಲಾವಣೆ ಆಗಿದೆ, ಅವತ್ತಿನ ಸೋಲಿಗೆಲ್ಲ ಎಲ್ಲ ಕೂಡ ತಮಗೆಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ. ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಪಕ್ಷದವರಿಗೆ ಯಾವ ರೀತಿಯಿಂದ ಒಬ್ಬ ಹಿರಿಯರಿಂದ ಕಿರಿಯರಿಗೆ ಅಧಿಕಾರ ಹಸ್ತಾಂತರ ಮಾಡ್ಬೋದು ಮತ್ತು ಒಗ್ಗಟ್ಟಿನಿಂದ ಇರ್ಬೋದು ಮತ್ತು ಒಂದು ಪ್ರೀತಿಪೂರ್ವಕ ಗೌರವವಾಗಿ ಹೇಗೆ ಹಿರಿಯ ಮಾಜಿ ಮುಖ್ಯಮಂತ್ರಿಗಳು ಈಗ ಹಸ್ತಾಂತರ ಮಾಡ್ತಾರೆ, ಅದನ್ನು ತೋರಿಸಿದರೆ ಕಾಂಗ್ರೆಸ್ ಪಕ್ಷ ಎಲ್ಲ ಪಕ್ಷದವರಿಗೆ ಎಲ್ಲ ರಾಜ್ಯದವರಿಗೆ ತೋರಿಸಿ ಕೊಟ್ಟಿದೆ. ಇದು ಇತಿಹಾಸದಲ್ಲಿ ಬರೆದಿಡಬೇಕಾದಂಥ ಒಂದು ಘಟನೆ ಮತ್ತು ಇಟ್ಸ್ ಕ್ಲಾಸ್ ಎಲ್ಲರಿಗೂ ಕೊಡೋದು ಪಾಠ. ಈ ರೀತಿ ಮಾಡ್ಬೋದು ಅಂತೇಳಿ ಏನೋ ಹೈಡ್ರಾಮಾ ಆಗ್ತದೆ ಲೆಕ್ಕಾಚಾರ 3-6 ತಿಂಗಳಿಂದ ಹಾಗೆ ಇದೆ. ಅದನ್ನು ಬಹುಶಃ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು, ಅಧ್ಯಕ್ಷರು ರಾಹುಲ್ ಗಾಂಧೀಜಿಯವರು ಕೂತ್ಕೊಂಡು ಇವತ್ತು ಅರ್ಧ ಗಂಟೆಯಲ್ಲಿ ಅದನ್ನು ಸೌಹಾರ್ದಪೂರ್ವಕವಾಗಿ ಇವತ್ತು ಬಗೆಹರಿಸಿದ್ದು ಆ ನಾಯಕತ್ವದ ಗುಣವನ್ನು ಬೇರೆಲ್ಲರಿಗೂ ಕೂಡ ತೋರಿಸಿಕೊಟ್ಟಿದ್ದಾರೆ. ಮತ್ತೊಂದು ಸರ್, ಇತ್ತೀಚೆಗೆ ಆದಂತಹ ಬೆಳವಣಿಗೆ ರಾಜಕೀಯದ ಬಗ್ಗೆ ಮಾತನಾಡೋಣ. ವಿಧಾನ ಪರಿಷತ್ನ ಅಡ್ಡ ಮತದಾನ, ಕಾಂಗ್ರೆಸ್ನವರು ಹಣ ಕೊಟ್ಟು ಖರೀದಿ ಮಾಡಿದ್ರು. 11 ಜನ ನಿಮ್ಮ ಪರವಾಗಿ ಮತ ಹಾಕಿದ್ದಾರೆ. ಖರೀದಿ ಆಗಿದೆಯಾ ಶಾಸಕರದ್ದು? ಖಂಡಿತವಾಗಿಲ್ಲ. ಯಾಕೆ ಖರೀದಿ ಮಾಡಬೇಕು? ನಮ್ಮಲ್ಲಿ ಬೇಕಾದಷ್ಟು ಮೆಜಾರಿಟಿ 5 ಸೀಟು ಮಾತ್ರ ಕಡಿಮೆ ಇದ್ದದ್ದು. ಸೀಟ್ ಅವ್ರ ನಮಗೆ ಬರೀ 5 ಇದ್ದದ್ದು, ಅವ್ರಿಗೆ ಅದಕ್ಕಿಂತ ಜಾಸ್ತಿ ಕಡಿಮೆ ಇತ್ತು. ಅವ್ರು ಯಾಕೆ ಹಾಕಿದ್ರು ಕ್ಯಾಂಡಿಡೇಟ್? ಯಾವ ಲೆಕ್ಕಾಚಾರದಲ್ಲಿ ಹಾಕಿದ್ದಾರೆ? ಯಾರು ಒತ್ತಡ ಹಾಕಿದ್ರು? ಡಿ ಕೆ ಶಿವಕುಮಾರ್ ಅವರು ಹಾಕಿದ್ದಾರೆ. ಯಾರಿಗೆ ಮೇಲೆ? ಶಾಸಕರ ಮೇಲೆ. ಅಲ್ಲಲ್ಲ, ಶಾಸಕರ ಮೇಲೆ ಕ್ಯಾಂಡಿಡೇಟ್ ಹಾಕಿದೆ ಯಾಕೆ ಅಂತ ಕೇಳೋದು ನಾನು. ಅವರಿಗೆ ಶಾಸಕರು ಬಹಳಷ್ಟು ಕಡಿಮೆ ಇದೆ ಅಂತ ಗೊತ್ತಾದ ನಂತರ ಅವರಿದ್ದು ಕ್ಯಾಂಡಿಡೇಟ್ ಯಾಕೆ ಹಾಕಿದ್ದಾರೆ? JDS ಯಾಕೆ ಕ್ಯಾಂಡಿಡೇಟ್ ಯಾಕೆ ಹೇಗೆ
ಅವ್ರು ಯಾರ ಮತವನ್ನು ಆಶ್ರಯಿಸಿಕೊಂಡು ಹಾಕಿದ್ದು? ಒಂದ್ ನಿರೀಕ್ಷೆ ಇತ್ತು ಸರ್. ಹೇಗೆ? ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡಿದ್ರೆ ಶಾಸಕರು ಅಸಮಾಧಾನ ಆಗಿದ್ರೆ ಕೆಲವೊಂದಿಷ್ಟು ಜನ ಸಪೋರ್ಟ್ ಮಾಡ್ತಾರೆ. ಅದೇ ಕರೆಕ್ಟ್. ಬಿಜೆಪಿ ಮತ್ತು ಜನತಾದಳದಲ್ಲಿ ಅಸಮಾಧಾನ ಇದ್ದವರು ನಮಗೆ ಓಟ್ ಹಾಕಿದ್ದಾರೆ. ಆದ್ರೆ ನೀವು ದುಡ್ಡು ಕೊಟ್ಟು ಖರೀದಿ ಮಾಡಿ. ಅದರ ಅಗತ್ಯತೆ ಕಾಂಗ್ರೆಸ್ಗೆ ಇಲ್ಲವೇ ಇಲ್ಲ. ನಮ್ಮ ದುಡ್ಡು ಇಲ್ಲ, ಅದನ್ನು ಬಹುಶಃ ಕೊಡೋದು ಅಗತ್ಯನೂ ಕೊಡಲಿಲ್ಲ ನಮಗೆ.